ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭಿಸೋದಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹಾಗಾದರೆ ಈ ಬಾರಿಯ ಟೋಯಿಂಗ್ ವ್ಯವಸ್ಥೆ ಹೇಗಿರಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೆಂಗಳೂರಲ್ಲಿ ಟೋಯಿಂಗ್ ಆರಂಭಕ್ಕೆ ಸಿದ್ಧತೆ, ಪರಿಶೀಲನೆಗೆ ಮುಂದಾದ ಟ್ರಾಫಿಕ್ ಪೊಲೀಸರು. ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭ ಮಾಡುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ರು. ಜಿಬಿಎ ವ್ಯಾಪ್ತಿಯ 5 ವಾರ್ಡ್ಗಳಿಗೂ ತಲಾ 2 ಟೋಯಿಂಗ್ ವಾಹನಗಳನ್ನು ಕೊಟ್ಟು ಆ ಮೂಲಕ ಟ್ರಾಫಿಕ್ ತಡೆಯುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸೋದಾಗಿ ಹೇಳಿದ್ರು. ಈ ಹಿನ್ನೆಲೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು, ಆಯಾ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವ್ಯಾವ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಜಾಮ್ ಆಗೋಕೆ ಕಾರಣ ಏನು, ಒಂದ್ ವೇಳೆ ಪಾರ್ಕಿಂಗ್ಗೆ ಅವಕಾಶ ನೀಡಿದ್ರೆ ಯಾವ ರಸ್ತೆಯಲ್ಲಿ ಕೊಡಬೇಕು, ಯಾವ ರಸ್ತೆಯಲ್ಲಿ ಕೊಡಬಾರದು ಅನ್ನೋದು ಸೇರಿದಂತೆ ಪರಿಶೀಲನೆ ನಡೆಸಿ ರಿಪೋರ್ಟ್ ನೀಡುವಂತೆ ಸೂಚಿಸಲಾಗಿದೆ. ಇದರ ನಡುವೆ ಟೋಯಿಂಗ್ ಮಾಡಿದ್ರೆ ಯಾವ ಮಾನದಂಡದ ಆಧಾರದ ಮೇಲೆ ಮಾಡಬೇಕು, ಅದಕ್ಕೆ ಏನೆಲ್ಲ ಹೊಸ ಮಾರ್ಗಸೂಚಿಗಳನ್ನ ರೂಪಿಸಬೇಕು ಅನ್ನೋ ಬಗ್ಗೆ ಈಗಾಗಲೇ ಚರ್ಚೆ ಆರಂಭವಾಗಿದ್ದು, ಶೀಘ್ರದಲ್ಲೇ ನಗರದಲ್ಲಿ ಮತ್ತೆ ಟೋಯಿಂಗ್ಗೆ ಚಾಲನೆ ಸಿಗಲಿದೆ. ಇನ್ನು ನಗರದಲ್ಲಿ ಈ ಹಿಂದೆ ಟೋಯಿಂಗ್ನಿಂದ ಆದ ಸಮಸ್ಯೆ ಮರುಕಳಿಸಬಾರದೆಂದು ಪೊಲೀಸರು ಎಸ್ಒಪಿಯನ್ನ ಸಿದ್ಧಪಡಿಸಿದ್ದಾರೆ. ವಾಹನಗಳನ್ನ ಟೋಯಿಂಗ್ ಮಾಡುವಾಗ ನೋ ಪಾರ್ಕಿಂಗ್ ಸ್ಪಾಟ್ನಲ್ಲಿ ಎಚ್ಚರಿಸದೆ, ವಾಹನಗಳ ಸುರಕ್ಷತೆ ಇಲ್ಲದೆ, ಮಾಹಿತಿ ನೀಡದೆ ಟೋಯಿಂಗ್ ಮಾಡಿಕೊಂಡು ಬರ್ತಾ ಇದ್ರು. ಇದು ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕಾರಣ ಟೋಯಿಂಗ್ ನಿಲ್ಲಿಸಿದ್ರು. ಇದೀಗ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನ ಪಾರ್ಕ್ ಮಾಡುತ್ತಿರುವುದು ಸಂಚಾರ ದಟ್ಟಣೆಗೆ ಕಾರಣವಾಗಿದೆ ಎಂದು ಟೋಯಿಂಗ್ ಶುರು ಮಾಡುತ್ತಿದ್ದಾರೆ. ಹಾಗಾಗಿ ಟೋಯಿಂಗ್ ಮಾಡುವಾಗ ಯಾವುದೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಎಂದು ಒಂದಷ್ಟು ಅಂಶಗಳನ್ನ ಸೂಚಿಸಿದ್ದಾರೆ. ಅದೇನು ಅಂತ ನೋಡೋದಾದ್ರೆ, ಶೀಘ್ರದಲ್ಲೇ ಟೋಯಿಂಗ್ ಗುಮ್ಮ. ಈ ಬಾರಿ ಖಾಸಗಿ ಟೋಯಿಂಗ್ ವಾಹನಗಳು ಇರಲ್ಲ. ಬಹುತೇಕ ಹಳೆ ಚಾರ್ಜ್ ಮುಂದುವರೆಸುವ ಸಾಧ್ಯತೆ. ಮೊದಲು ವಾಹನ ತೆಗೆಯುವಂತೆ ಸೂಚಿಸಬೇಕು. ಏಕಾಏಕಿ ಹೋಗಿ ಟೋಯಿಂಗ್ ಮಾಡುವಂತಿಲ್ಲ. ಟೋಯಿಂಗ್ ವಾಹನದಲ್ಲಿ ಸಿಸಿಟಿವಿ ಕಡ್ಡಾಯ. ಟೋಯಿಂಗ್ ವೇಳೆ ವಾಹನಗಳು ಡ್ಯಾಮೇಜ್ ಆದರೆ ಕ್ರಮ ತೆಗೆದುಕೊಳ್ಳಲಾಗುವುದು. ಸದ್ಯ ಟೋಯಿಂಗ್ನಿಂದ ವಾಹನ ಸವಾರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲು ಎಸ್ಒಪಿಯನ್ನ ಸಂಚಾರಿ ಪೊಲೀಸರು ಸಿದ್ಧಪಡಿಸುತ್ತಿದ್ದಾರೆ. ಅಡ್ಡಾದಿಡ್ಡಿ ವಾಹನ ಪಾರ್ಕ್ ಮಾಡೋರು, ನೋ ಪಾರ್ಕಿಂಗ್ನಲ್ಲಿ ವಾಹನಗಳನ್ನು ನಿಲ್ಲಿಸೋರು ಇನ್ಮುಂದೆ ಎಚ್ಚರದಿಂದ ಇರುವುದು ಒಳ್ಳೆಯದು. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.